ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ದಿನ ನಾನು ಬುಧವಾರದ ದಿನದ ಬೆಳಗ್ಗೆಯಿಂದ ಸಂಜೆವರೆಗಿನ ಕುಕಿಂಗ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎಲ್ಲರ ಮನೆ ಗೃಹಿಣಿಯರು ಫಸ್ಟ್ ಮಾಡೋ ಅಂಥ ಕೆಲಸ ಏನು? ಕಾಫಿ ಮತ್ತು ಟೀ, ಹಾಲಿಗೆ ಸಪ್ರೇಟಾಗಿ ಹಾಲನ್ನ ಕಾಯಿಸೋದು, ಮತ್ತು ಮೊಸರು ಮನೆಯಲ್ಲಿ ಹೆಪ್ಪಾಕಬೇಕು ಅಂತ ಇದ್ದರೆ ಅದಕ್ಕೆ ಸಪ್ರೇಟಾಗಿ ಹಾಲು ಕಾಯಿಸೋದು. ಸೊ ನಾನು ಇಲ್ಲಿ ಫಸ್ಟು ಮೊಸರಿಗೆ ಹೆಪ್ಪಾಕಲಿಕ್ಕೆ ಅಂತ ಅರ್ಧ ಲೀಟರ್ ಆಗೋಷ್ಟು ಹಾಲನ್ನು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಕಾಯಿಸಿ ತೆಗೆದಿಡ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಅಂದರೆ ತುಂಬ ತಣ್ಣಗಾಗಬಾರ್ದು, ಬೆಚ್ಚಗಾಗಬೇಕು. ನಾವು ಒಂದು ಬೆರಳನ್ನು ಹಾಕಿದ್ರೆ ಒಂದು 10 ಸೆಕೆಂಡ್ ಆದ್ರೂ ನಾವು ಹಾಲು ಒಳಗಡೆ ಆರಾಮಾಗಿ ಒಂದು ಬೆರಳನ್ನ ಇಡಬೇಕು. ತುಂಬ ಬಿಸಿಯಪ್ಪ ತೆಗೆದುಬಿಡೋಣ ಕೈ ಅನ್ನೋ ಅಷ್ಟು ಬಿಸಿ ಇರಬಾರ್ದು, ತುಂಬ ಏನು ಬೆಚ್ಚಗೂ ಇಲ್ಲ, ಫುಲ್ ತಣ್ಣಗಾಗೋಗಿದೆ ಅನ್ನೋವಂಗೂ ಇರಬಾರ್ದು. ಸೊ ಆ ರೀತಿ ಬೆಚ್ಚಗೆ ಮಾಡಿಕೊಂಡು, ನನಗೆ ಯೂಶ್ವಲಿ ಏನಂದರೆ ಇದ್ರ ಕೆನೆ ಇಷ್ಟ ಆಗಲ್ಲ, ಮೊಸರಿನಲ್ಲಿ ಕೆನೆ ಇದ್ದರೆ ಇಷ್ಟ ಆಗಲ್ಲ, ಹಾಗಾಗಿ ಕೆನೆ ಸಪ್ರೇಟ್ ಮಾಡಿಬಿಡ್ತೀನಿ ನಾನು ಹಾಲು ಆರಿದ ನಂತರ. ಇವಾಗ ಆರಿದ ನಂತರ ಹಾಲಿಗೆ 2 ಸ್ಪೂನ್ ಆಗೋಷ್ಟು ಮೊಸರು, ಹಿಂದಿನ ದಿನವೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀವಲ್ವ ಮೊಸರು, ಅದೇ ಮೊಸರನ್ನ 2 ಸ್ಪೂನ್ ಆಗೋಷ್ಟು ಈ ಹಾಲಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಬೆಚ್ಚಗಿರೋ ಅಂಥ ಪ್ಲೇಸ್ನಲ್ಲಿ ಇಟ್ಬಿಡಬೇಕು. ನಾನು ಈ ರೀತಿ ಕಬೋರ್ಡ್ ಒಳಗಡೆ ಇಟ್ಬಿಡ್ತೀನಿ, ಏನು ಅದನ್ನು ಅಲ್ಲಾಡ್ಸೋದಾಗಲಿ ಪದೇ ಪದೇ ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ಈ ಕಬೋರ್ಡ್ ಒಳಗಡೆ ಇದ್ದರೆ ನಾನು ಅದನ್ನು ತೆಗಿಯೋದೇ ಇಲ್ಲ. ಈ ರೀತಿ ಕೌಂಟರ್ ಟಾಪ್ ಮೇಲೆ ಇಟ್ಟಿದ್ರೆ ಅದನ್ನು ಅಡುಗೆ ಮನೆ ಕ್ಲೀನ್ ಮಾಡಬೇಕಾದ್ರೆಲ್ಲ ಅಲ್ಲಾಡಿಸ್ತಾ ಇರಬೇಕಾಗುತ್ತೆ. ಹಾಗಾಗಿ ನಾನು ಈ ರೀತಿ ಕಬೋರ್ಡ್ ಒಳಗಡೆ ಹಾಕ್ಬಿಡ್ತೀನಿ. ಸೊ ಇದು ಸಂಜೆ ಅಷ್ಟರಲ್ಲಿ ಒಂದು 6-6:30 ಹಾಗೆ ನೋಡಿ ಯಾವ ರೀತಿ ಮೊಸರು ಹೆಪ್ಪುಗಟ್ಟಿದೆ ಅಂತ. ತುಂಬಾ ಚೆನ್ನಾಗಿ ಗಟ್ಟಿಯಾಗಿ ಆಗಿದೆ. ಇದನ್ನು ನೀವು ಫ್ರಿಜ್ನಲ್ಲಿ ಇಟ್ಬಿಟ್ಟು ಒಂದು 2-3 ಅವರ್ಸ್ ತೆಗೆದ್ರಂತೂ ಇನ್ನೂ ಗಟ್ಟಿಯಾಗಿರುತ್ತೆ. ನಾನು ಆವಾಗಲೇ ತೆಗಿತಾ ಇದ್ದೀನಿ, ಫ್ರಿಜ್ನಲ್ಲಿ ಏನೂ ಇಟ್ಟಿಲ್ಲ. ನೀವು ನೋಡ್ತಾ ಇರ್ಬೋದು, ಒಳ್ಳೆ ಗಿಣ್ಣನ ಹಾಲನ್ನು ನಾವು ಯಾವ ರೀತಿ ಕಟ್ ಮಾಡ್ತೀವಿ ನೋಡಿ ಆ ರೀತಿ ಬರ್ತಾ ಇದೆ, ಅಷ್ಟು ಗಟ್ಟಿ ಮೊಸರು. ಸೊ ನೀವೂ ಸಹ ಟ್ರೈ ಮಾಡಿ. ಎಲ್ಲ ಟೈಮ್ನಲ್ಲೂ ಮೊಸರು ಇದೇ ರೀತಿ ಹೆಪ್ಪಾಗುತ್ತೆ. ಯೂಶಲಿ ಚಳಿಗಾಲ ಜಾಸ್ತಿ ಇದ್ದಾಗ ಮೊಸರು ಹೆಪ್ಪಾಗಲ್ಲ, ಮಳೆಗಾಲ ಜಾಸ್ತಿ ಇದ್ದಾಗ ಮೊಸರು ಹೆಪ್ಪಾಗಲ್ಲ ಅಂತೆಲ್ಲ ಏನೂ ಇಲ್ಲ. ನಮ್ಮ ಕಡೆ ಇವಾಗ ಚಳಿಗಾಲಕ್ಕಿಂತನೂ ಜಾಸ್ತಿನೇ ಚಳಿಯಾಗಿದೆ, ಕಂಟಿನ್ಯೂಸ್ ಮಳೆ ಬರ್ತಾನೆ ಇದೆ. ಸೊ ಈ ಚಳಿನಲ್ಲೂ ಇಂಥ ಮೊಸರು ಹೆಪ್ಪುಗಟ್ಟಿದೆ ಅಂತ ಅಂದರೆ ನೀವೂ ಸಹ ಆರಾಮಾಗಿ ಮೊಸರನ್ನ ಹೆಪ್ಪು ಹಾಕೋಬೋದು ಮನೆಯಲ್ಲೇ. ಆ್ಯಂಡ್ ಅರ್ಧ ಲೀಟರ್ ಹಾಲಿಂದ ನಮಗೆ ಅರ್ಧ ಲೀಟರ್ ಮೊಸರು ತೊಗೊಂಡು ನಾವು ಪ್ಯಾಕೆಟ್ಗೆ ಹಾಕ್ತೀವಿ ನೋಡಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಮೊಸರು ಬರುತ್ತೆ. ಹಾಗಾಗಿ ನಾನು ಇದೇ ರೀತಿನೇ ಮಾಡ್ಕೊತೀನಿ ಯಾವಾಗ್ಲೂ. ಹಾಗೆಯೇ ಸಂಜೆ ನೈಟ್ ಡಿನ್ನರ್ಗೆ ಹಸಿ ಕಾಳಿನ ಗೊಜ್ಜು ಮತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹಸಿ ಬೀನ್ಸ್ ಕಾಳನ್ನ ಸಪ್ರೇಟಾಗಿ ಬಿಡಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮೊಳಕೆ ಬಸಿದಂಥ ಕಡಲೆಕಾಳು ಸಹ ಇತ್ತು, ಅದನ್ನು ಮಿಕ್ಸ್ ಮಾಡಿದ್ದೀನಿ. ಜೊತೆಗೆ ಆಲೂಗೆಡ್ಡೆ, ಬದನೆಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಗೊಜ್ಜಿಗೆ ಸ್ವಲ್ಪ ಮಸಾಲೆ ಫ್ರೈ ಮಾಡಿ ರುಬ್ಕೋಬೇಕು. ಹಾಗಾಗಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ ಮತ್ತು ಲವಂಗ ಹಾಕಿದ್ದೀನಿ. ಒಂದು ಅರ್ಧ ಚಮಚ ಸೋಂಪು, ಅರ್ಧ ಚಮಚ ಜೀರಿಗೆ, 3 ಚಮಚ ಆಗೋಷ್ಟು ಧನಿಯಾ, 2 ಹಸಿರು ಮೆಣಸಿನ್ಕಾಯಿ, 5-6 ಆಗುವಷ್ಟು ಒಣಮೆಣಸಿನ್ಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಣಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಅಗತ್ಯಕ್ಕೆ ಎಷ್ಟಿದೆ ಅಷ್ಟು ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಕಡಿಮೆ, ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಇದು ಚೆನ್ನಾಗಿ ಘಮ್ ಅಂತ ಸ್ಮೆಲ್ ಬರ್ತಿದ್ದ ಹಾಗೆಯೇ ಒಂದು 2 ಈರುಳ್ಳಿ, 1 ದೊಡ್ಡ ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಎಲ್ಲ ಒಂದು 20 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಏನು ಕಲರ್ ಚೇಂಜ್ ಆಗಬೇಕು ಅಂತೇನಿಲ್ಲ. ಜೊತೆಗೆ 2 ಟೊಮ್ಯಾಟೊ ಸೇರಿಸಿದ್ದೀನಿ. ಹಾಗೆಯೇ ಒಂದು 2 ಟೀ ಚಮಚ ಆಗೋಷ್ಟು ಗಸಗಸೆಯನ್ನು ಸಹ ಆ್ಯಡ್ ಮಾಡಿಬಿಟ್ಟು ಇದನ್ನು ಒಂದು 20 ಸೆಕೆಂಡ್ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಕಂಪ್ಲೀಟಾಗಿ ನೀವು ಎಣ್ಣೆನಲ್ಲೇ ಫ್ರೈ ಮಾಡ್ಕೋತೀರಾ ಅಂದರೆ ಸ್ವಲ್ಪ ಸೀದೋದಂಗೆ ಆಗಿಬಿಡುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ ಯಾವಾಗ್ಲೂ ಅಂತ ಅಂದರೆ 1 ಲೋಟ ಆಗೋಷ್ಟು ನೀರನ್ನು ಹಾಕ್ಬಿಡ್ತೀನಿ. ನೀರು ಚೆನ್ನಾಗಿ ಇಂಗೋವರೆಗೂ ಚೆನ್ನಾಗಿ ಕುದಿಸ್ತೀನಿ. ಈ ನೀರು ಇಂಗೋ ಅಷ್ಟರಲ್ಲೇ ಟೊಮೆಟೊನೂ ಸಾಫ್ಟಾಗಿರುತ್ತೆ, ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದೂ ಸಹ ಚೆನ್ನಾಗಿ ಬೆಂದೋಗಿರುತ್ತೆ. ಜೊತೆಗೆ ಕರಿಬೇವನ್ನು ಹಾಕಬೇಕು. ನಾನಿಲ್ಲಿ ಕರಿಬೇವಿನ ಪೌಡರ್ನ ಒಂದು 2 ಚಮಚ ಆಗೋಷ್ಟು ಹಾಕಿದ್ದೀನಿ. ನೋಡಿ ಇವಾಗ ನೀರೆಲ್ಲ ಕಂಪ್ಲೀಟ್ ಡ್ರೈ ಆಗಿದೆ, ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಇಷ್ಟಾದರೆ ಸಾಕು, ತುಂಬ ಜಾಸ್ತಿ ಡ್ರೈ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಇಷ್ಟ ಆಗ್ತಿದ್ದು ಹಾಗೇ ಸ್ಟವ್ನ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಿ. ಇಲ್ಲಿ ನಾನು ಈ ಕಡೆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೇ ನಾವು ಫ್ರೈ ಮಾಡಿ
ಬೇಯಿಸ್ಕೊಂಡಿರ್ತೀವಲ್ವ ಈರುಳ್ಳಿ ಟೊಮ್ಯಾಟೊ ಮಿಶ್ರಣ, ಅದನ್ನು ಸಹ ಕಂಪ್ಲೀಟಾಗಿ ಸೇರಿಸ್ಬಿಟ್ಟು ಇದು ನುಣ್ಣಕ್ಕೆ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಬೇಕು. ಅದೇ ಪ್ಯಾನ್ಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕಬೇಡಿ, ಟೊಮ್ಯಾಟೊ ಮತ್ತು ಈರುಳ್ಳಿ ಎಲ್ಲ ಸಾಫ್ಟಾಗೇ ಇರುತ್ತೆ, ಜಾಸ್ತಿ ನೀರಿನ ಅವಶ್ಯಕತೆ ಇರೋದಿಲ್ಲ. ಅದನ್ನು ನುಣ್ಣದಾಗಿ ರುಬ್ಬಿ ತೆಗೆದಿಟ್ಕೊಳ್ಳಿ. ಸೊ ಇವಾಗ ಕಾಳಿನ ಪಲ್ಯ ಮಾಡೋದಕ್ಕೆ ನಾನು ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ. ನೋಡಿ, ಈ ರೀತಿ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಜಸ್ಟ್ ಸಾಸಿವೆ ಹಾಕಬೇಕು ಅಷ್ಟೇ. ಸಾಸಿವೆ ಚಿಟ್ಕುಟ್ತಿದ್ದ ಹಾಗೆಯೇ ಈರುಳ್ಳಿ ಮತ್ತು ಒಂದು ಒಣಮೆಣಸಿನ್ಕಾಯಿನ ಸೇರಿಸಿದ್ದೀನಿ. ಈರುಳ್ಳಿ ಹಾಕದೆ ಹೋದ್ರೂ ನಡೆಯುತ್ತೆ, ಏಕೆಂದರೆ ಫ್ರೈ ಮಾಡೋ ಮಸಾಲೆದಲ್ಲೇ ನಾವು ಈರುಳ್ಳಿ ಎಲ್ಲ ಹಾಕಿರ್ತೀವಿ. ಜಸ್ಟ್ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ, ಸಣ್ಣ ಈರುಳ್ಳಿ ಒಂದು 10 ಸೆಕೆಂಡ್ ಫ್ರೈ ಆಗ್ತಿದ್ದ ಹಾಗೆಯೇ ಈ ನೆನೆಸಿಟ್ಕೊಂಡಿದ್ದಂಥ ಕಾಳು, ಆಲೂಗೆಡ್ಡೆ, ಬದನೆಕಾಯಿ ಎಲ್ಲನೂ ಸಹ ಇದಕ್ಕೆ ಹಾಕಿ ಒಂದು ಅರ್ಧ ಮತ್ತು 1 ಚಮಚ ಆಗುವಷ್ಟು ಅರಿಶಿನ ಪುಡಿನ ಸಹ ಹಾಕಿ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಸಿ ಕಾಳು ಬದಲಾಗಿ ನೀವು ಒಣಗಿಸ್ಬಿಟ್ಟು ಕಾಳನ್ನು ಯಾವುದಾದ್ರೂ ಹಾಕ್ತಾ ಇದ್ದೀರಾ ಅಂದರೆ ಅದನ್ನು ಸಹ ಹಾಕೋಬೋದು. ಆದರೆ 1-2 ವಿಸಲ್ ಮೊದಲು ಒಣಗಿರೋವಂಥ ಕಾಳನ್ನು ನೀವು ನೆನೆಸಿರ್ತೀರಲ್ಲ ಅದನ್ನು ಬೇಯಿಸ್ಕೊಳ್ಳಿ. ಬೇಯಿಸಿದಾದ ನಂತರ ನೀವು ಯಾವುದೇ ಕಾಳಲ್ಲಾದ್ರೂ ಸಹ ಈ ಮಸಾಲೆ ಗುಜ್ಜನ್ನು ಮಾಡ್ಬೋದು. 1-2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಮಿಕ್ಸಿ ಜಾರ್ನಲ್ಲಿ ಏನು ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ಜಸ್ಟ್ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಕಾಳು ಗೊಜ್ಜು ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ನೀರನ್ನು ನೋಡಿಕೊಂಡು ಹಾಕ್ತಾಯಿದ್ದೀನಿ. ಸೇಮ್ ನೀವು ಮಸಾಲೆ ಸಾಂಬಾರು ಸಹ ಮಾಡ್ಕೋಬೋದು, ನೀರನ್ನು ಜಾಸ್ತಿ ಹಾಕ್ಕೊಂಡ್ರೆ ಮಸಾಲೆ ಸಾಂಬಾರು ಆಗುತ್ತೆ. ನಾನಿದು ನೆಕ್ಸ್ಟ್ ಡೇ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ರಾತ್ರಿ ಮಾಡ್ತಾ ಇರೋದಲ್ವ, ಮಧ್ಯಾಹ್ನಕ್ಕೆ ಮತ್ತೆ ಯಾರು ಮಾಡ್ತಾರೆ? ಒಂದು ಹೊತ್ತಿಗೆ ಎಷ್ಟೇ ರುಬ್ಬಿ ಮಸಾಲೆ ಮಾಡಿದ್ರೂ ರಾತ್ರಿ ಹೊತ್ತು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಹಾಗಾಗಿ ಸ್ವಲ್ಪ ಮಿಗೋದ್ರ ಬದಲಾಗಿ ಸ್ವಲ್ಪ ಜಾಸ್ತಿನೇ ಮಿಗಲಿ, ಒಂದು ಹೊತ್ತಿಗೆ 3 ಜನಕ್ಕೆ ಕರೆಕ್ಟಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ ತಗೋಬೇಕು. ಅಷ್ಟರಲ್ಲಿ ಈ ಕಡೆ ರೊಟ್ಟಿಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ನಾನು. ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಸಬ್ಸಿಗೆ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೀಟ್ರೂಟ್ನ ತುರಿದು ಸೇರಿಸ್ಕೊತಾ ಇದ್ದೀನಿ. ಒಂದು ದೊಡ್ಡ ಗಾತ್ರದ ಬೀಟ್ರೂಟು. ನೀವೇನಾದರೂ ಕಡಿಮೆ ಪ್ರಮಾಣದಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀರಾ, ಒಂದು 5-6 ಆ ಥರ ಮಾಡ್ತಾಯಿದ್ದೀರಾ ಅಂದರೆ ಒಂದು ಸಣ್ಣ ಬೀಟ್ರೂಟ್ ಹಾಕ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ದೊಡ್ಡ ಗಾತ್ರದ ಬೀಟ್ರೂಟ್ನ ಸೇರಿಸ್ತಾ ಇದ್ದೀನಿ. ಬೀಟ್ರೂಟ್ ಹಾಕಿ ಅಕ್ಕಿ ರೊಟ್ಟಿ, ಮಸಾಲೆ ಅಕ್ಕಿ ರೊಟ್ಟಿ ಮಾಡಿ ಸಖತ್ತಾಗಿರುತ್ತೆ, ಕಲರು ಸಖತ್ತಾಗಿರುತ್ತೆ, ಟೇಸ್ಟೂ ಸಖತ್ತಾಗಿರುತ್ತೆ. ಇದಕ್ಕೆ ಅರ್ಧ ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ನಾನಿಲ್ಲಿ ಸುಮಾರು ಒಂದು 4 ಕಪ್ ಆಗೋಷ್ಟು ಹಾಕೋತಾ ಇದ್ದೀನಿ. 3 ಜನಕ್ಕೆ ಇಷ್ಟೊಂದು ಬೇಕಾ ಅಂತ ಕೇಳಬೇಡಿ, ನಾನು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ, ಬಿಕಾಸ್ ನಮ್ಮ ಮನೆಯಲ್ಲಿ ಅಕ್ಕಿ ರೊಟ್ಟಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ಸೊ ಎಲ್ಲವನ್ನು ಸಹ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಕಂಪ್ಲೀಟಾಗಿ ಬಿಸಿ ನೀರನ್ನು ಹಾಕಿ ಮಿಕ್ಸ್ ಮಾಡಬೇಕು. ಅಕ್ಕಿ ರೊಟ್ಟಿ ಆವಾಗ ಸಾಫ್ಟಾಗಿ ಗರ್ಗರಿಯಾಗಿ ಬರುತ್ತೆ, ತೆಳುವಾಗಿ ಬರುತ್ತೆ, ಎಲ್ಲೂ ಸಹ ಹರಿಯೋದಿಲ್ಲ. ಸೊ ಇಲ್ಲಿ ಬಿಸಿ ನೀರನ್ನ ಬಿಸಿಗಿಟ್ಟಿದ್ದೆ. ಸ್ವಲ್ಪ ಒಂದು ಕುದಿ ಬರ್ತಾ ಇದೆ ಅನ್ನೋವಾಗೇ ಆಫ್ ಮಾಡ್ಕೊಬಿಡಿ. ಜಾಸ್ತಿ ಏನು ಕುದೀತಾ ಇರೋ ನೀರನ್ನೇ ಹಾಕಬೇಕು ಅಂತೇನಿಲ್ಲ. ಒಂದು ಕುದಿ ಬಂದಿರೋವಂಥ ನೀರನ್ನು ಇದು ಮಿಶ್ರಣಕ್ಕೆ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸಾಫ್ಟಾಗೇ ಕಲಿಸ್ಕೊತಾ ಇದ್ದೀನಿ, ಏಕೆಂದರೆ ನಾನು ಅಕ್ಕಿ ರೊಟ್ಟಿ ಯಾವಾಗಲೂ ಈ ರೀತಿ ಮಸಾಲೆ ಅಕ್ಕಿ ರೊಟ್ಟಿ ಮಾಡೋದು ಡೈರೆಕ್ಟಾಗಿ ತವಾ ಮೇಲೇ ತಟ್ಟಿ ಮಾಡೋದ್ರಿಂದ ಈ ರೀತಿ ಸಾಫ್ಟಾಗಿ ಮಾಡ್ಕೊತಾ ಇದ್ದೀನಿ. ನೀವು ಪೇಪರ್ ಮೇಲೆ ತಟ್ಟಿ ಪೇಪರಿಂದ ಎತ್ತಿ ತವಾ ಮೇಲೆ ಹಾಕ್ತೀರಾ, ಎಣ್ಣೆ ಪೇಪರ್ ಮೇಲೆ, ಆ ಥರ ಎಲ್ಲ ಇದ್ದರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಆವಾಗ ನಿಮಗೆ ತೆಳುವಾಗಿ ಕಲಿಸ್ಕೊಬಿಟ್ರೆ ಪೇಪರಿಂದ ಬರೋದೇ ಇಲ್ಲ, ಮುರಿದೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಇದು ಕಲಸಿದ ತಕ್ಷಣವೂ ಮಾಡ್ಬೋದು, ನೆನೆಸ್ಬಿಟ್ಟು ಸಹ ಮಾಡ್ಬೋದು. ಕಲಸಿದ ತಕ್ಷಣವೇ ನಾನು ಮಾಡ್ತಾಯಿದ್ದೀನಿ. ಅದು ವಿಸಿಲ್ ಬರೋ ಅಷ್ಟರಲ್ಲಿ ಈ ಕಡೆ ಒಂದು 4-5 ರೊಟ್ಟಿನೇ ಆಗಿರುತ್ತೆ. ಸೊ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಗ್ರೀಸ್ ಮಾಡಿಬಿಟ್ಟು ಒಂದು ದಪ್ಪ ಗಾತ್ರ ಉಂಡೆನ ತೊಗೊಂಡು ಸ್ವಲ್ಪನ ಕೈನ ಈ ರೀತಿ ನೀರಿನಲ್ಲಿ ಹತ್ಕೊಂಡು ರೌಂಡ್ಗೆ ನೀಟಾಗಿ ತವಾ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲನೂ ತಟ್ಕೋಬೋದು. ಇಲ್ಲ ನೀವು ತವಾ ಒಂದಾದ್ಮೇಲೆ ಒಂದು ತವಾ ಲೇಟ್ ಆಗುತ್ತೆ ನಮಗೆ ಅನ್ನೋದಾದರೆ ಬಟರ್ ಪೇಪರ್ನ ಯೂಸ್ ಮಾಡಿಬಿಡಿ, ಅಥವಾ ಹೋಳಿಗೆ ಪೇಪರ್ನ ಯೂಸ್ ಮಾಡಿ, ಅವಾಗಿನ್ನೂ ಬೇಗ ಆಗುತ್ತೆ. ತವಾ ಒಟ್ಟಿಗೆ ಬಿಸಿ ಇರುತ್ತಲ್ವ, ಬೇಗ ಬೆಂದೋಗ್ಬಿಡುತ್ತೆ. ನಮ್ಮ ಮನೆಯಲ್ಲಿ ಹೋಳಿಗೆ ಪೇಪರು, ಬಟರ್ ಪೇಪರ್ ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ನಾನು ಇದೇ ರೀತಿ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಮೇಲೆ ಮಾಡಿಬಿಡ್ತೀನಿ, ಆದರೆ ಸ್ವಲ್ಪ ಜಾಸ್ತಿ ಮಾಡೋದಿತ್ತು, ತುಂಬಾ ಲೇಟೂ ಸಹ ಆಗುತ್ತೆ ಈ ರೀತಿ ಡಬಲ್ ತವಾನ ಇಟ್ಕೊಂಡು ರೊಟ್ಟಿ ಮಾಡೋದು. ತಟ್ಟಿರೋವಂಥ ರೊಟ್ಟಿ ತವ ಇದೆಯಲ್ಲ ಅದನ್ನು ಬಿಸಿಗಿಟ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಡಬೇಕು. ಲಿಡ್ನ ಕ್ಲೋಸ್ ಮಾಡಲಿಲ್ಲ ಅಂದರೆ ಮೇಲೆಲ್ಲ ಸ್ವಲ್ಪ ಬಿರುಕು ಬಿಟ್ಕೊಂಡಂಗೆ ಆಗಿಬಿಡುತ್ತೆ ರೊಟ್ಟಿ. ಒಂದು ರೊಟ್ಟಿ ಬೇಯೋ ಅಷ್ಟರಲ್ಲಿ ಇನ್ನೊಂದು ತವ ಅದನ್ನು ಸಹ ಸ್ವಲ್ಪ ಗ್ರೀಸ್ ಮಾಡಿಬಿಟ್ಟು ನಾನು ರೊಟ್ಟಿನ ತಟ್ಟಿ ಇಟ್ಕೊಂಡಿದ್ದೀನಿ.
ಇವಾಗ ನೋಡಿ ಒಲೆ ಮೇಲೆ ರೊಟ್ಟಿ ಇಟ್ಟಿದ್ನಲ್ಲ, ಒಂದು ಸ್ವಲ್ಪ ಅದು ಮೇಲ್ಗಡೆ ಎಲ್ಲ ಸಾಫ್ಟ್ ಆಗ್ತಿದ್ದ ಹಾಗೆಯೇ ಲಿಡ್ನ ತೆಗೆದುಬಿಟ್ಟು ಅದೇ ಹೈ ಫ್ಲೇಮ್ನಲ್ಲೇ ಸ್ವಲ್ಪ ಕೆಳಗಡೆ ಮಾತ್ರ ಕ್ರಿಸ್ಪ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಅಕ್ಕಿ ರೊಟ್ಟಿ ರೆಡಿ ಆಗಿಬಿಡಿರುತ್ತೆ. ಅದನ್ನು ತೆಗೆದುಬಿಟ್ಟು ನೆಕ್ಸ್ಟ್ ಇನ್ನೊಂದು ತವಾನ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು ರೊಟ್ಟಿ ಬೇಯಿಸ್ಕೊಳ್ಳಿ. ಸೊ ಫಸ್ಟ್ ನಾವು ತಟ್ಟಿರ್ತೀವಲ್ವ ತವಾ, ಅದ್ರದ್ದು ಬ್ಯಾಕ್ ಸೈಡ್ ಏನಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ತಣ್ಣಗೆ ಮಾಡ್ಕೋಬೇಕು. ಆ ತಣ್ಣಗಾಗಿರೋದ್ರ ಮೇಲೆ ಆವಾಗ ನಾವು ಈ ರೀತಿ ನೀಟಾಗಿ ಮತ್ತೆ ಬಿಸಿ ಇರಲ್ವಲ್ಲ, ಮತ್ತೆ ರೊಟ್ಟಿನ ತಟ್ಬಿಟ್ಟು ಒಂದಾದ್ಮೇಲೆ ಒಂದು ರೊಟ್ಟಿನ ಮಾಡ್ಕೋಬೋದು. ಸೊ ಇದು 2 ತವಾ ಇದ್ದರೆ ಆರಾಮಾಗುತ್ತೆ. ಇದನ್ನು ಹೈ ಫ್ಲೇಮ್ನಲ್ಲೇ ಕುಕ್ ಮಾಡ್ಕೋಬೇಕು, ಆವಾಗಷ್ಟೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ರೊಟ್ಟಿ. ಆ್ಯಂಡ್ ನೀವು ಇದನ್ನು ಕ್ರಿಸ್ಪಾಗಿನೂ ಸಹ ಮಾಡ್ಕೋಬೇಕು, ಚೆನ್ನಾಗಿ ಬರುತ್ತೆ. ಆವಾಗ ತೆಳುವಾಗಿ ಕ್ರಿಸ್ಪಿ ಆಗಿದ್ರೆ ಮಕ್ಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಒಂದು 4 ರೊಟ್ಟಿ ಆಗೋ ಅಷ್ಟರಲ್ಲಿ ಈ ಕಡೆ ಕಾಳು ಗೊಜ್ಜು ಸಹ ರೆಡಿಯಾಗಿತ್ತು. ನೀಟಾಗಿ ಮಸಾಲೆ ಎಲ್ಲ ಬೆಂದು ಘಮ ಘಮ ಅಂತ ಇತ್ತು ಇಡೀ ಮನೆಯೆಲ್ಲ. ಸೊ ಕಾಳು ಗೊಜ್ಜು ಜೊತೆಗೆ ಮಸಾಲೆ ಬೀಟ್ರೂಟ್ ಅಕ್ಕಿ ರೊಟ್ಟಿ ಜೊತೆ ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಮೊಸರಿದ್ರು ಅಂತೂ ಸಖತ್ತಾಗಿರುತ್ತೆ ಟೇಸ್ಟು, ಯಾಕೆಂದರೆ ಸ್ವಲ್ಪ ಮಸಾಲೆ ಜಾಸ್ತಿ ಅಲ್ವಾ, ಹಾಗಾಗಿ ಸ್ವಲ್ಪ ಮೊಸರು ಇಟ್ಕೊತೀನಿ ನಾನು ಯಾವಾಗ್ಲೂ. ಎರಡರ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ರೊಟ್ಟಿನೂ ಅಷ್ಟೇ, ನೋಡೋದಕ್ಕೇ ಎಷ್ಟು ಕಲರ್ಫುಲ್ ಆಗಿರುತ್ತೆ ಅಲ್ವಾ. ಯೂಶ್ವಲಿ ಬೀಟ್ರೂಟ್ ಪಲ್ಯ ಮಾಡಿದ್ರೇನು ಮಕ್ಕಳು ಅಷ್ಟಾಗಿ ಇಷ್ಟಪಡಲ್ಲ ಬೀಟ್ರೂಟ್ ಪಲ್ಯನ. ನನ್ನ ಮಗ ಅಂತೂ ಯಾವುದೇ ಪಲ್ಯನೂ ಅಷ್ಟಾಗಿ ಇಷ್ಟಪಡಲ್ಲ. ಆದರೆ ಗೊಜ್ಜುಗಳಿಗೆ ಈ ರೀತಿ ರೊಟ್ಟಿಗಳಿಗೆ ಹಾಕಿದಾಗ ಎಲ್ಲ ತರಕಾರಿನೂ ತಿಂತಾನೆ. ಹಾಗಾಗಿ ಆದಷ್ಟು ನಾನು ಗೊಜ್ಜು ರೊಟ್ಟಿಗಳಿಗೆ ಈ ರೀತಿ ತರಕಾರಿಗಳನ್ನ ಆ್ಯಡ್ ಮಾಡಿಬಿಡ್ತೀನಿ.